ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಏನಿವತ್ತು ರಾಜ್ಯಾದ್ಯಂತ ಅಣ್ಣ ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ಸುಮಾರು ಒಂದು 50,000 ಜನನ ಸೇರಿಸಿ ದಲಿತ ಜನಗ್ರಹ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶ ಉದ್ದೇಶ ಏನಂತ ಹೇಳಿದರೆ ಭೂಮಿ, ವಸತಿ, ಬ್ಯಾಂಕ್ ಲೋನಿಂಗು, ಉದ್ಯೋಗ ನೇಮಕಾತಿ, ಹಾಸ್ಟೆಲ್ಗಳು ಇವಾಗೆಲ್ಲ ನಮಗೆ ಮಾಡಿಕೊಡ್ಬೇಕು ಅಂತೇಳಿ ಒಂದು ಮೆಮೊರಂಡಮ್ ಇಟ್ಕೊಂಡಿದ್ದೀವಿ. ಆದರೆ ರಾಜ್ಯಗಳಲ್ಲಿ ರಾಜ್ಯದ ಮೂಲೆಗಳಲ್ಲಿ ಸಾವಿರಾರು ಜನ ಬರ್ತಾ ಇದ್ದಾರೆ. ಅಂದರೆ ಏನಂತ ಹೇಳಿದ್ರೆ ಸಾವಿರಾರು ಜನ ಬರ್ತಾ ಇರೋದೇನೆಂದರೆ ಏನೂ ಕೆಲಸ ಆಗಿಲ್ಲ ಅಂತ. ಮೊದಲಿದ್ದ CM ಯಾರು ಸಿದ್ದರಾಮಯ್ಯವರು ಅಲ್ಪ ಸ್ವಲ್ಪ ಏನೋ ಒಂದು ಮಾಡಿದರು, ಅದರ ಸಂಪೂರ್ಣವಾಗಿ ಫುಲ್ಫಿಲ್ಲಪ್ಪು ಯಾವುದನ್ನು ಮಾಡಿಕೊಟ್ಟಿಲ್ಲ. ಆದರೆ ಇವಾಗ ಬಂದಿರೋ DK ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೊಂದು ಮೆಮೊರಂಡಮ್ ಕೊಟ್ಟು ನಮ್ಮ ಏನಿದೆಯೋ ನಮ್ಮ ಅಜೆಂಡಾ 19 ಅಜೆಂಡಾಗಳು ಹಾಕಿದ್ದೀರಿ. 19 ಅಜೆಂಡಾಗಳನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಅಧಿಕಾರಿಗಳಿಗೆ ಹೇಳಿ ನಮ್ಮ ಏನಿದೆಯೋ ನಮ್ಮ ದಲಿತರಿಗೆ ಎಲ್ಲರಿಗೂ ಕೆಲಸ ಮಾಡಿಕೊಡ್ಬೇಕು. ಆಮೇಲೆ 3ನೇ ತಾರೀಕು ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವೋ ಆ ಕಾರ್ಯಕ್ರಮಕ್ಕೆ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೂ ನಮ್ಮ ಪತ್ರಕರ್ತರು ಕೂಡ ಈ ಸಂದೇಶವನ್ನು ಹೆಚ್ಚು ಜನತೆಗೆ ಮಾಡಿದ್ರೆ ನಮ್ಮ ಏನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರೋ ಅದು ಸಕ್ಸಸ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ, ಛಾಯಾಗ್ರಾಹಕರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿಯಿಂದ ದಲಿತ ಜನಾಗ್ರಹ ಸಮಾವೇಶವನ್ನು ದಿನಾಂಕ 3/7/26ರಂದು ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ಏನು ದಲಿತ ಚಳವಳಿ 70ರ ದಶಕದಲ್ಲಿ ಆರಂಭ ಆಯಿತು, ಅದು ಅನೇಕ ವಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆರಂಭ ಆದಂಥ ಚಳವಳಿ ಮೊದಲದು ಅಸ್ಪೃಶ್ಯತೆ, ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಇದರ ಪರವಾಗಿ ಅನೇಕ ಹೋರಾಟಗಳನ್ನು ಅದು ಸುಮಾರು 5 ದಶಕಗಳ ಕಾಲ ನಡೆಸ್ಕೊಂಡು ಬಂದಿತ್ತು. ಆದ ನಂತರ ಏನು ಈ ಸಮುದಾಯಗಳಿಗೆ, ದಲಿತ ಸಮುದಾಯ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಆ ಮಾನವ ಹಕ್ಕುಗಳನ್ನು ಮತ್ತೆ ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತ ಹಕ್ಕುಗಳನ್ನು ನೀಡ್ತಕ್ಕಂಥ ಒಂದು ವಿಚಾರದಲ್ಲಿ ನಿರಂತರವಾಗಿ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು. ತದನಂತರ ಏನು ಸುಮಾರು 2-3 ದಶಕಗಳಿಂದ ಮಾವಳ್ಳಿ ಶಂಕರ್ಜಿಯವರ ಅವರ ನೇತೃತ್ವದಲ್ಲಿನ ಈ ಚಳವಳಿ ಈ ರಾಜ್ಯದ ಎಲ್ಲ ಜನಪರ ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥ, ಮೂಲಭೂತ ಹಕ್ಕುಗಳನ್ನು ಈ ಜನರಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ದಲಿತ ಚಳವಳಿ ಆರಂಭಗೊಂಡಿತ್ತು. ಬಟ್ ಏನಂತ ಹೇಳಿದ್ರೆ, ಈಗ ನಮ್ಮ ಚಳವಳಿ ಎಷ್ಟು ಹೋರಾಟವನ್ನು ಮಾಡಿದ್ರು ಕೂಡ ಅದು ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಪಾಲು, ಭೂಮಿ ಆಗಿರ್ಬೋದು, ವಸತಿ ಆಗಿರ್ಬೋದು, ಆಮೇಲೆ ನಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯ, ಕೊಲೆ, ಅತ್ಯಾಚಾರ ಮತ್ತೆ ಶೋಷಣೆ, ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇವತ್ತು ಕೂಡ ನಮ್ಮನ್ನ ಕಾಡ್ತಕ್ಕಂಥ ಒಂದು ವಿಷಯ ಆಗಿರೋದ್ರಿಂದ ನಮ್ಮನ್ನ ಆಳುವ ಸರ್ಕಾರಗಳೇನಿದ್ದಾವೆ ರಾಜಕೀಯವಾಗಿ ನಮ್ಮನ್ನು ಬಳಸ್ಕೊಳ್ತವೆ. ರಾಜಕೀಯದ ಸಂದರ್ಭದಲ್ಲಿ ನಮ್ಮನ್ನ ಏನ್ ಬೇಕೋ ನಿಮ್ಗೆಲ್ಲೋ ಆ ಸೌಕರ್ಯಗಳನ್ನ ಮತ್ತೆ ನಿಮ್ಮ ರಕ್ಷಣೆಯನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಚಳವಳಿಗಳ ಜೊತೆ ಆಡ್ತವೆ. ಅದಾದ ನಂತರ ನಮಗೆ ಬರ್ತಕ್ಕಂಥ ಯೋಜನೆಗಳಿಗಾಗಲಿ, ನಮಗೆ ಕೊಡ್ತಕ್ಕಂಥ ಹಣವನ್ನಾಗಲಿ ಅವು ನಮಗೆ ಬಿಡುಗಡೆ ಮಾಡೋದಕ್ಕಾಗಲಿ ಅಥವಾ ನಮ್ಮನ್ನ ಪೋಷಣೆ ಮಾಡೋದಕ್ಕಾಗಲಿ ಅವು ಹಿಂಜರಿತವೆ. ಕಾರಣ ಏನಂತ ಹೇಳಿದ್ರೆ, ನಮಗಿರ್ತಕ್ಕಂಥ ರಾಜಕೀಯದ ಅಸ್ತಿತ್ವ ಇಲ್ಲದೆ ಇರೋದ್ರಿಂದ ನಮ್ಮನ್ನು ಒಡೆದಾಡುವ ನೀತಿ, ನಮ್ಮ ಚಳವಳಿಗಳನ್ನ, ನಮ್ಮ ಸಮುದಾಯಗಳನ್ನ ರಾಜಕೀಯವಾಗಿ ಒಡೆದಾಳುವ ನೀತಿಯನ್ನ ಅನುಸರಿಸ್ತಕ್ಕಂಥದ್ದು ಅದು ನಡೆದು ಬಂದಿರ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ಇದೆ. ಸೊ ಹಾಗಾಗಿ ನಾವು ಏನು ಈ ಭೂಮಿಯವರಿಗೆ ವಸತಿಯನ್ನು ಕೊಡಬೇಕು, ಮತ್ತೆ SCP TSP ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸಬಾರ್ದು. ಮತ್ತೆ ಏನು ನಮ್ಮ ಮೇಲೆ ನಡೀತಕ್ಕಂಥ ಅಟ್ರಾಸಿಟಿ ಕಾಯ್ದೆ ದುರ್ಬಲಗೊಳಿಸ್ತಕ್ಕಂಥ ಒಂದು ಕಾಯ್ದೆ ಇದೆ, ಅದನ್ನು ದುರ್ಬಲಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ರಾಜ್ಯ ಸರ್ಕಾರಗಳಾಗಿರ್ಬೋದು, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತೆ ನ್ಯಾಯಾಂಗಗಳು ನಮಗೆ ನಿರಾಕರಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಶೋಷಣೆಗೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ PTCL ಕಾಯ್ದೆ ಏನಿದೆ, ಆ PTCL ಕಾಯ್ದೆ ಕೂಡ ಇವತ್ತು ಬಲಹೀನಗೊಳ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಾಯ್ದೆ, ರಾಜ್ಯ ಸರ್ಕಾರ ಒಂದು ಕಾಯ್ದೆ ಇದೆ, ಆದ್ರೆ ನ್ಯಾಯಾಲಯಗಳಲ್ಲಿ ನಮ್ಮ ವಿರುದ್ಧ ತೀರ್ಪನ್ನು ಬರ್ತಾ ಇರ್ತಕ್ಕಂಥದ್ದಿದೆ. ಸೊ ಆ ಕಾಯ್ದೆಯನ್ನ ಬಲಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಅದೇನು ಹೈಕೋರ್ಟ್ ಅಲ್ಲಿ ಕೇಸ್ ನಾವು ವಿರುದ್ಧವಾಗಿ ಬಂದಿದೆ, ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಒಳ್ಳೆ ವಕೀಲರನ್ನ ನೇಮಿಸಿ ಅದನ್ನ ವಾದ ಮಾಡಬೇಕಂತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು,
ಮತ್ತೆ ಇವತ್ತು ಏನು ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ಸುಮಾರು 28 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಸಕ್ರಿಯವಾಗಿದೆ. ಸೊ 28 ಜಿಲ್ಲೆಗಳಿಂದ ಮತ್ತೆ ತಾಲೂಕುಗಳಿಂದ ಗ್ರಾಮ ಘಟಕಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ನಮ್ಮ ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಬಂದು ಸೇರಿ ನಮ್ಮ ಹಕ್ಕೊತ್ತಾಯಗಳನ್ನ ಸುಮಾರು 19 ಹಕ್ಕೊತ್ತಾಯಗಳನ್ನ ನಾವು ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೀವಿ. ಆ 19 ಹಕ್ಕೊತ್ತಾಯಗಳನ್ನ ರಾಜ್ಯ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಡಿ.ಕೆ. ಶಿವಕುಮಾರ್ ಅವರು ನಮ್ಮನ್ನ ಮಾವಳ್ಳಿ ಶಂಕರ್ ಅವ್ರನ್ನ ಕರೆದು ನಮ್ಮ ಜೊತೆ ಚರ್ಚಿಸಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅವರು ಅಕಸ್ಮಾತ್ ಏನಾದ್ರು ಅವರು ನಮ್ಮನ್ನ ಕಡೆಗಣನೆ ಏನಾದ್ರು ಮಾಡಿದ್ರೆ ಅವ್ರಿಗೆ ಏನು ನಮ್ಮ ಸಹಕಾರವನ್ನ ಕೊಟ್ಟಿದ್ವಿ, ಈ ಸರ್ಕಾರ ಹೇಗೆ ಬಂತು, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬಂದಿದ್ದರು ಹೇಗೆ, ನಮ್ಮ ದಲಿತ ಚಳವಳಿ ಏನು ಒಂದು ಕೋಮುವಾದಿ ಜಾತಿವಾದಿ ಬಂಡವಾಳಶಾಹಿಗಳು ಅಧಿಕಾರದಲ್ಲಿ ಇರಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡು ಅವತ್ತು ಮಾವಳ್ಳಿ ಶಂಕರ್ಜಿ ಅವರು ಯಾರ್ಯಾರು ಬಂದು ಕಾಂಗ್ರೆಸ್ ರಾಜಕೀಯದ ನಾಯಕರುಗಳು ಮಾತಾಡಿದ್ರು ಅವರೆಲ್ಲ ಕೂಡ ಇವತ್ತು ಮತ್ತೆ ನಮ್ಮನ್ನ ಕಡೆಗಣನೆ ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ನಮಗೆ ತಲುಪ್ತಕ್ಕಂಥ ಹಣ ಏನಿದೆ, ನಮಗೆ ಬಳಸ್ತಕ್ಕಂಥ TSP SCP ಅಥವಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಿದೆ, ಇವೆಲ್ಲವೂ ಕೂಡ ನಮ್ಮ ವಿರುದ್ಧ ಇವತ್ತು ಹೊಡೆದಾಡುವ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ. ಸೊ ಹಾಗಾಗಿ ಏನು ನಮ್ಮ ಬೇಡಿಕೆಗಳಿದಾವೆ, ನಮ್ಮ ಹಕ್ಕೊತ್ತಾಯಗಳಿದಾವೆ, ಅವು ಅವ್ರು ಕರೆದು ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ತಪ್ಪಿದ್ದಲ್ಲಿ ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಮತ್ತೆ ಏನು ನಾವು ಈ ಜಾತಿವಾದಿ ಕೋಮುವಾದಿಗಳ ವಿರುದ್ಧ ನಾವು ಕೆಲಸ ಮಾಡ್ತಿದ್ದೀವಿ, ಅದನ್ನ ಈ ಸರ್ಕಾರ ನಾವು ಚುನಾವಣೆಗಳ ಸಂದರ್ಭಗಳಲ್ಲಿ ನಮ್ಮನ್ನು ಬಳಸ್ಕೊಂಡು ಅದಾದ ನಂತರ ನಮ್ಮನ್ನು ಕಡೆಗಣನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನಾವು ಬರುವ ಚುನಾವಣೆಗಳಲ್ಲಿ ಈ ದಲಿತ ಸಮುದಾಯ ಏನಿದೆ, ಈ ದಲಿತ ಚಳವಳಿ ಏನಿದೆ, ಅದಕ್ಕೆ ತಮ್ಮನ್ನ ಯಾವ ಜಾಗದಲ್ಲಿ ವಿಧಾನಸೌಧದಲ್ಲಿ ನಾವು ಇಟ್ಟಿದ್ದೀವಿ, ಇದಕ್ಕೆ ದಲಿತ ಚಳವಳಿ ಕಾರಣ ಆಗಿದೆ, ರೈತ ಚಳವಳಿಗಳಿದ್ದಾವೆ, ಕಾರ್ಮಿಕ ಚಳವಳಿಗಳಿದ್ದಾವೆ. ಈ ಚಳವಳಿಗಳ ಆಧಾರದಲ್ಲಿ ಈ ಸರ್ಕಾರ ಬಂದಿದ್ದೇ ಹೊರತು ಇವರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಂದಿರತಕ್ಕಂಥದ್ದಲ್ಲ. ಇದು ಬಹುದೊಡ್ಡ ಕೊಡುಗೆಯನ್ನ ದಲಿತ ಚಳವಳಿ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ಈ ಸರ್ಕಾರ ಬರೋಕ್ಕೆ ಕಾರಣ ಆಗಿದೆ. ಸೊ ಹಾಗಾಗಿ ಈ ಹಕ್ಕೊತ್ತಾಯಗಳನ್ನ ನಾವು ಮಾಡ್ತಿದ್ದೀವಿ. ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ತಾಲೂಕಿಂದ ಬರ್ತಾರೆ. ಮತ್ತೆ ಈ ದಲಿತ ಸಮುದಾಯ ಏನಿದೆ ಅವತ್ತು ತನ್ನ ಪ್ರಜ್ಞೆಯನ್ನ ತೋರಿಸಿ ಅವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಈ ದಲಿತ ಸಮುದಾಯದ, ಈ ದಲಿತ ಚಳವಳಿಯ, ಕಾರ್ಮಿಕ ಚಳವಳಿಗಳನ್ನ, ರೈತ ಚಳವಳಿಗಳನ್ನ ನಾವು ಕೋರ್ತೀವಿ. ಅದೇ ರೀತಿ ಅವತ್ತು ಸಮಾವೇಶದಲ್ಲಿ ಭಾಗವಹಿಸ್ತಕ್ಕಂಥ ಸನ್ಮಾನ್ಯ ಈ ನಮ್ಮ ಚಳವಳಿಯ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ಜಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾರೆ. ಹೋರಾಟದ ಹಾಡುಗಳನ್ನ ಜನಾರ್ದನ್ ಜನ್ನೀರ್ ಅವರು ಹಾಡಲಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತಿ ಇರ್ತಕ್ಕಂಥ ಅವತ್ತು ಬಂದು ನಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಮೂಡನಕಾಡು ಚಿನ್ನಸ್ವಾಮಿ ಪ್ರಗತಿಪರ ಚಿಂತಕರು, ಕವಿಗಳು ಕೂಡ ಹೌದು, ಅವ್ರು ನಮ್ಮ ಒಟ್ಟಿಗೆ ಇರ್ತಾರೆ. ದರ್ಶನ್ ಪುಟ್ಟಣ್ಣಯ್ಯ ಮೇಲ್ಕೋಟೆ ಶಾಸಕರಾಗಿರ್ತಕ್ಕಂಥ ಕೂಡ ಅವರು ನಮ್ಮ ಜೊತೆ ಅವತ್ತು ಬಂದು ಕಾಡ್ಕೊಳ್ತಾರೆ. ಕೆ ಪ್ರಕಾಶ್ ಇರ್ತಕ್ಕಂಥ CPM ಅವರು ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಅವರು ಕೂಡ ನಮ್ಮ ಜೊತೆ ಒಟ್ಟೊಟ್ಟಿಗೆ ಇರ್ತಾರೆ. ಸಾಧಿ ಸುಂದರೇಶ್ ಅಂತಕ್ಕಂಥ CPI ಇರೋರು ಕೂಡ ಅವತ್ತು ನಮ್ಮ ಜೊತೆ ಇರ್ತಾರೆ. ಬಡಗನಪುರ ನಾಗೇಂದ್ರ ರೈತ ಚಳವಳಿಯ ಅವ್ರ ಸಂಚಾಲಕರಾಗಿದ್ದಾರೆ, ಅವರು ಕೂಡ ನಮ್ಮ ಜೊತೆಗೂಡಿ ಅವತ್ತು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಇನ್ನಿತರ ಪ್ರಗತಿಪರ ಚಿಂತಕರು, ರೈತ ಚಳವಳಿಯ ಮುಖಂಡರುಗಳು ಮತ್ತೆ ಬರಹಗಾರರು ನಮ್ಮನ್ನು ಅವತ್ತು ಮಾವಳ್ಳಿ ಶಂಕರ್ಜಿ ಅವರ ಜೊತೆಯಲ್ಲಿ ಒಟ್ಟುಗೂಡಿ ಈ ಚಳವಳಿಯ ಯಶಸ್ವಿಯನ್ನ ಮತ್ತೆ ನಮಗೆ ನಮ್ಮ 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 ಹಕ್ಕೊತ್ತಾಯಗಳಿಗೆ ಅವರು ನಮಗೆ ಸಾಥನ್ನ ಕೊಡ್ಲಿಕ್ಕಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನ ನಾನು ದರ್ಶನ್ ಮಾರ್ಗಂಡಳ್ಳಿ ಅವರು ಸಭೆಯ ಅವತ್ತಿನ ಜನಾಗ್ರಹ ಸಮಾವೇಶದ ಹಕ್ಕೊತ್ತಾಯಗಳ ಬಗ್ಗೆ ಮತ್ತು ರಾಜ್ಯಾದ್ಯಂತ ಏನಿವತ್ತು ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಭೀಮಸೇನಾನಿಗಳ ಥರ ಇವತ್ತು ಬೆಂಗಳೂರಲ್ಲಿ ಅವತ್ತು ನೀಲಿಮಯ ಆಗುತ್ತೆ, ಅದರ ಪೂರ್ವಕವಾಗಿ ಈಗಾಗಲೇ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನನಗೂ ನನ್ನ ಭಾರವನ್ನು ಕಮ್ಮಿ ಮಾಡಿದ್ದಾರೆ. ವಿಶೇಷವಾಗಿ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನಾನು ಮನವಿ ಮಾಡೋದೇನೆಂದರೆ, ತಮ್ಮ ಚಾನೆಲ್ಗಳಲ್ಲಿ ಮಾಧ್ಯಮದಲ್ಲಿ ಈ ವಿಚಾರಗಳನ್ನ ಬಿತ್ತರ ಮಾಡಬೇಕಾಗುತ್ತೆ. ಕಾರಣ ಮಾಧ್ಯಮ ರಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಅದು ಪ್ರಜಾಪ್ರಭುತ್ವದ 4ನೇ ಅಂಗ. ಹಾಗಾಗಿ ವಿಶೇಷವಾಗಿ ಚಳುವಳಿಗಳು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮಗಳಿಗೆ ತಾವು ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ, ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಇವತ್ತು ಜನವರಿ 3ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬರ್ತಾ ಇದ್ದಾರೆ. ಅನೇಕ ಹಕ್ಕೊತ್ತಾಯಗಳನ್ನು ನಾವು ಮಂಡಿಸಿ ವಿಶೇಷವಾಗಿ
ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಅನುದಾನ ನೀಡಬೇಕಂತೇಳಿ ಈಗಾಗಲೇ ಬಜೆಟ್ ಅಲೋಕೇಶನಲ್ಲಿ ಆಗಿದೆ. ಸರ್ಕಾರ ಅದ್ರ ಬಗ್ಗೆ ಮೀನಮೇಷ ಎಣಿಸಿದೆ. ಕೂಡಲೇ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹಾಗೂ ಮಾರ್ಗಂಡಳ್ಳಿ ದಶರಥ ಹೇಳ್ದಂಗೆ PTCL ಕಾಯ್ದೆನ ಅವರು ಬಲಹೀನಗೊಳಿಸಿದ್ದಾರೆ. ಕಾರಣ ಅದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ನೆಕ್ಕುಂಟಿ ರಾಮಲಕ್ಷ್ಮಿ ವರ್ಸಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಆ ಒಂದು ಪ್ರಕರಣ ಇಟ್ಕೊಂಡು ಇವತ್ತು ಇಡೀ ದಲಿತರ ಭೂಮಿ ಇವತ್ತು ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಇವತ್ತು ಕೈವಶ ಆಗಿರೋದನ್ನ ನಾವು ನೋಡ್ತಾ ಇದ್ದರೆ. ಹಾಗಾಗಿ ಅವ್ರು ಹೇಳ್ದಂಗೆ ಸರ್ಕಾರ ಅದನ್ನ ರಿವಿಷನ್ ಪಿಟಿಷನ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ನುರಿತ ವಕೀಲರನ್ನು ನೇಮಿಸಿ ಕೂಡಲೇ ಆ ಕಾಯ್ದೆಯ ದುರ್ಬಲಗೊಳಿಸುವಿಕೆಯನ್ನು ಅದನ್ನು ವಿಶೇಷ ಪ್ರಕರಣ ಪರಿಗಣಿಸಿ ಸರ್ಕಾರ ದಲಿತರ ಪರವಾಗಿ ಅದನ್ನು ಹೋರಾಟ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ, ಹಾಗೂ ಈಗಾಗಲೇ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತೇಳಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇದೆ. ಸುಮಾರು 5 ಲಕ್ಷ ಕೊಡುವಂಥದ್ದು ಅದು ದಲಿತರಿಗೆ, ಭೂಹೀನರಿಗೆ, ವಸತಿಹೀನರಿಗೆ. ಅದು ನಿಗಮದಲ್ಲಿ ಅದನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ. ಅದನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಮಂತ್ರಿಗಳು ಅದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ನಮ್ಮ DCRE ಏನು ಪೊಲೀಸ್ ಠಾಣೆಗಳಿದೆಯಲ್ಲ, ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ, ಅದು ದಲಿತ ಚಳುವಳಿಯ 2 ದಶಕಗಳ ಹೋರಾಟದ ಫಲ. ಸರ್ಕಾರ ಅದು ವಿಶೇಷ ಪೊಲೀಸ್ ಠಾಣೆಗಳನ್ನು ನೇಮಿಸಿದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಸ್ಪೆಷಲ್ ಪೊಲೀಸ್ ಠಾಣೆಗಳಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ DCRE ಪೊಲೀಸ್ ಠಾಣೆಗಳಿದೆ. ಅಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಾಗಲಿ, ಜಾತಿ ತಾರತಮ್ಯ, ಜಾತಿ ಅಸ್ಪೃಶ್ಯತೆ, ಜಾತಿಯ ಕೊಲೆ, ಜಾತಿಯ ಹೆಸರಿನಿಂದ ಆಗುವಂಥ ಕೀಳರಿಮೆ, ಈ ರೀತಿ ಅನೇಕ ಪ್ರಕರಣಗಳಲ್ಲಿ ಈಗ DCREಗಳಲ್ಲಿ FIR ಪವರ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಆದರೆ ಅಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಕಾಣಿಸ್ತಿದೆ. ಅಲ್ಲಿ ಸರಿಯಾದ ಸಿಬ್ಬಂದಿ ಇಲ್ಲ, ಸರಿಯಾದ ಅಧಿಕಾರಿಗಳನ್ನ ನೇಮಿಸ್ತಲ್ಲ ಇವತ್ತು. ಹಾಗಾಗಿ ವಿಶೇಷವಾಗಿ PTCL ಕಾಯ್ದೆ ಆಗಲಿ, ಮತ್ತು DCRE ಆಗಲಿ, ಮತ್ತು ನಿಗಮದಲ್ಲಿ ಏನು ದಲಿತರ ಸಬಲೀಕರಣಕ್ಕೆ ಇರುವಂಥ ಸ್ಕೀಮ್ಸ್ಗಳು ಇವತ್ತು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಲ್ಲ. ಇವತ್ತೆಲ್ಲ MLAಗಳ ಅನುಯಾಯಿಗಳಿಗೆ, ಬೆಂಬಲಿಗರಿಗೆ ಅದು ಸೇರ್ತಿದೆ. ಇವತ್ತು ನಿಜವಾದ ಅರ್ಹ ಫಲಾನುಭವಿಗಳಿಗೆ ಅದು ಸೇರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನು ಸಹ ಈ ಹಕ್ಕೊತ್ತಾಯದಲ್ಲಿ ಇದೆ. ಇನ್ನೂ ಅನೇಕ ವಿಚಾರಗಳನ್ನು ನಾವು ಅವತ್ತು ನಮ್ಮ ರಾಜ್ಯ ನಾಯಕರ ಜೊತೆಗೆ ನಮ್ಮ ಮಾರ್ಗಂಡಳ್ಳಿ ದಶರಥ ಹೇಳ್ದಂಗೆ ಇವತ್ತು ಮೂಡ್ನಾಕು ಚಿನ್ನಸ್ವಾಮಿ ಅವರು, ದರ್ಶನ್ ಪುಟ್ಟಣ್ಣೆ ಅವರು, ಪ್ರಕಾಶ್ ಅವರು, ಸಾತಿ ಸುಂದರೇಶ್ ಅವರು, ಅನೇಕ ಜನಪರ ಚಳುವಳಿಗಳ ಮುಖಂಡರುಗಳು, ಪ್ರಗತಿಪರ ಚಿಂತಕರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾವು ದಯಮಾಡಿ ಮತ್ತೊಮ್ಮೆ ತಮಗೆ ನಾನು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಿ ಆ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ತಾವು ಮಾಧ್ಯಮ ಮುಖಾಂತರ, ಪತ್ರಿಕಾ ಮಾಧ್ಯಮ ಮುಖಾಂತರ ಪ್ರಚಾರ ಮಾಡಬೇಕು. ಆ ಕಾರ್ಯಕ್ರಮದ ಯಶಸ್ವಿಗೆ ತಾವು ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ತಮಗೆಲ್ಲ ನಾನು ಸ್ವಾಗತವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.